ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ಬ್ಲಾಗ್ಸ್. ನನ್ನ ಹಸ್ಬೆಂಡ್ ಸಡನ್ನಾಗಿ ಕಾಲ್ ಮಾಡಿ ರೆಡಿ ಆಗು ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಆಫ್ಟರ್ ಬೇಬಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನೇನು ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ಫೀಡಿಂಗ್ ಮಾಡ್ತೀವಲ್ಲ, ಸೊ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಹಂಗೆ ಜಡೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಫನ್ ಆಗಿರುತ್ತೆ. ನನಗಂತೂ ನನ್ನ ಹಸ್ಬೆಂಡ್ ಜೊತೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಅಣ್ಣ ಇದ್ದಾರೆ, ಅವ್ರದ್ದು ಸಹ ಬರ್ಡೇ ಪಾರ್ಟಿಗಂತ ಹೋಗ್ತಾ ಇದ್ದೀವಿ ಇವತ್ತು. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಹೋಗಿ ನಾನು ವಿಡಿಯೋ ಎಲ್ಲ ಮಾಡ್ತೀನಿ ನೋಡಿ. ನಮ್ಮ ಹಸ್ಬೆಂಡ್ ಬಂದ್ರು, ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೀವಿ? ಹಲೋ, ಎಲ್ಲಿ ಹೋಗ್ತಾ ಇದೀವಿ? ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅವ್ರದೇ ಬರ್ಡೇ ಇದ್ದಿದ್ದು, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಿ. ಜಾಗಕ್ಕೆ ಹೋಗೋವರೆಗೂ ನಿಮಗೂ ಗೊತ್ತಾಗಲ್ಲ, ನಮಗೂ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಅಮ್ಮನೂ ಬರ್ತಾ ಇದ್ದಾರೆ. ಪಾಪ ಅವ್ರಿಗೂ ಒಂದು ಮೈಂಡ್ ಫ್ರೆಶ್. ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ. ನನ್ ಮಗಳು ನಿನ್ನ ಹತ್ರ ಹೇಗೆ ಸಾಕಾಗಿರ್ತದೆ ಹೇಳು. ಹಂಗೆ ಫ್ರೆಂಡ್ಸ್ ಈ ತರ ಎಲ್ಲ ಕಾಮಿಡಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನನ್ಗೆ ಟ್ರಾವೆಲ್, ನಮ್ಮ ಹಸ್ಬೆಂಡ್ ಜೊತೆ ನಮ್ಮ ಅಣ್ಣ ಜೊತೆ ಟ್ರಾವೆಲ್ ಮಾಡಕ್ ಸಖತ್ ಇಷ್ಟ ನನ್ಗೆ. ನಮ್ಮೂರ್ ರೋಡು ತುಂಬಾ ಭಯಂಕರವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ರೂರಲ್ ಏರಿಯಾ, ಆದ್ರೂ ಚೆನ್ನಾಗಿರುತ್ತೆ. ಬಟ್ ನೈಟ್ ಟ್ರಾವೆಲ್ ಅಂತೂ ಸಖತ್ತಾಗಿತ್ತು. ನನ್ಗೂ ಗೊತ್ತಿರ್ಲಿಲ್ಲ ನಾವೆಲ್ಲಿ ಹೋಗ್ತಾ ಇದ್ವಿ ಅಂತ ಹೇಳಿ. ಹಂಗೆ ಫನ್ ಮಾಡಿಕೊಂಡು ಮಾತಾಡಿಕೊಂಡು ಸಾಂಗ್ಸ್ ಕೇಳಿಕೊಂಡು ಏನೋ ಒಂದು ಟಾಪಿಕ್ ಚೆನ್ನಾಗಿ ಫನ್ ಮಾಡ್ಕೊಂಡು ಹೋಗ್ತೀವಿ, ಎಲ್ಲ ಮಾತಾಡಿಕೊಂಡು. ಯಾಕಂದರೆ ಒನ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ ಟು ಕೋಲಾರ ಹೈವೇ. ಸೊ ನಾವು ಬಂದಿದ್ದು ಕೋಲಾರ ಹತ್ರ ಇರುವಂತಹ ಇಂಪೀರಿಯರ್ ಹೋಟೆಲು. ನನಗೆ ಗೊತ್ತಿರಲಿಲ್ಲ, ಹತ್ತತ್ರ ಅಲ್ಲಿ ಕೋಲಾರ ಹೈವೇ ಅಂದ ತಕ್ಷಣ ನನಗೆ ಗೊತ್ತಾಯಿತು. ಇಲ್ಲಿ ಕರ್ಕೊಂಡು ಹೋದ್ರು. ಇಲ್ಲಿ ಫಸ್ಟು ತುಂಬ ಅಂದರೆ ತುಂಬ ಜನ, ಈವನ್ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಸಹ ಜಾಗ ಇರ್ತಾ ಇರಲಿಲ್ಲ, ವೆಯ್ಟ್ ಮಾಡಬೇಕಾಗಿತ್ತು. ತುಂಬ ರಶ್ ಇರ್ತಾಯಿತ್ತು. ಇವತ್ತೇನೋ ಅಷ್ಟೊಂದು ರಶ್ಶು ಇರಲಿಲ್ಲ ಆ್ಯಂಡ್ ಜನನೂ ಇರಲಿಲ್ಲ. ನಾವು ಇಲ್ಲಿಗೆ ಹೋದರೆ ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡ್ತಿದ್ವಿ ಟೇಬಲ್ಗೋಸ್ಕರ. ನನ್ನ ಮಗಳು ಮಾಡಿದೆ. ಮಕ್ಕಳಿಗೂ ಟ್ರಾವೆಲ್ ಮಾಡಿಸ್ತಾ ಇರಬೇಕು. ನಮಗೆ ಕೋಲಾರ ಇಂಪೀರಿಯರ್ ಅಂತೂ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನಗೆ ಲಾಂಗ್ ಟ್ರಾವೆಲ್ ಕೂಡ ಆಗುತ್ತೆ ಆ್ಯಂಡ್ ಫನ್ ಸಿಗುತ್ತೆ, ಹ್ಯಾಪಿಯಾಗಿರ್ತೀವಿ. ಆ್ಯಂಡ್ ಇಲ್ಲಿ ಟೇಬಲ್ಸ್ ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿನ ವೈಬ್ ಅದು ಒಳಗಡೆ ಯಾವಾಗಲೂ ಫುಲ್ ಜನ ಇರ್ತಾಯಿದ್ರು. 1 ಅವರ್ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲಿ. ನಿನ್ನೆ ಏನೂ ಆ ಥರ ಇರಲಿಲ್ಲ ಆ್ಯಂಡ್ ಲಿಮಿಟೆಡ್ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಅವ್ರನ್ನ ಕೇಳಿದ್ದಕ್ಕೆ ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳಿದ್ರು, ಸ್ಟಾಕ್ ಬರ್ತಾಯಿಲ್ಲ ಅಂತ. ನಾವಿರೋದನ್ನ ತಿಳ್ಕೊಂಡು